ಪ್ರಾಮಾಣಿಕವಾಗಿ ಮಾತಾಡುವಂತದಕ್ಕೆ ಕಾಂಗ್ರೆಸ್ ಅವರು ಈಶ್ವರಪ್ಪನವರ ಜೊತೆಗೆ ಇಲ್ಲೇ ನಮ್ಮ ಗಜಾನನ ಮಂಡಳಿಯವರು ಬಹಳ ಧೈರ್ಯ ಮಾಡ್ಯಾರ. ನಾನು ಕರಿಬೇಕಾದ್ರೆ ನನ್ನ ಕರೀದಂದ್ರೆ ಟಿಸಿ ಇಲ್ಲ, ನನ್ನ ಕರೀದು ಎಷ್ಟು ಟೆನ್ಷನ್ ಅಂದ್ರೆ ಒಂದು ಇಲ್ಲಿರುವ ರಾಜಕಾರಣಿಗಳಿಗೆ ಟೆನ್ಷನ್, ಎರಡನೇದು ಪೊಲೀಸರಿಗೆ ಟೆನ್ಷನ್, ಮೂರನೇದು ನಮ್ಮ ಸಂತೋಷದ ಅತ್ಯಂತ ಗಳಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕ್ರೇಜ್ ಏನು, ಅವರಿಗೆಷ್ಟು ಜನಬೆಂಬಲ ಇದೆ, ಯತ್ನಾಳ್ ಸುನಾಮಿ ಹೇಗಿರುತ್ತೆ, ಸುಮ್ಮನೆ ಮಾತಾಡೋದಲ್ಲ. ಇತ್ತೀಚೆಗೆ ನೋಡಿ, ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರು ಬಿಜೆಪಿಯ ಹಾಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಭದ್ರಕೋಟೆಗೆ ಭೇಟಿ ಕೊಟ್ಟಿದ್ರು. ಅವತ್ತವರು ಮಾತಾಡುವ ಸಂದರ್ಭದಲ್ಲಿ, ಅಲ್ಲಿ ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಯತ್ನಾಳ್ ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಂಡ್ರು. ನಾನು ಇಲ್ಲಿಗೆ ಬಂದರೆ ಎಷ್ಟೊಂದು ಜನಕ್ಕೆ ಸಮಸ್ಯೆ, ಬೇಸರ, ಸಂಕಷ್ಟಗಳಾಗ್ತವೆ ಗೊತ್ತಾ ನಿಮಗೆ ಅಂತ ಹೇಳುವ ಮೂಲಕವೇ ಬಹುದೊಡ್ಡ ಮೆಸೇಜ್ ಅನ್ನು ಕೊಟ್ಟರು. ಪಕ್ಕದಲ್ಲಿ ಈಶ್ವರಪ್ಪ ಅವರು ಇದ್ರು. ಇನ್ನೂ ಹಿಂದೆಗಡೆ ಕುಮಾರ್ ಬಂಗಾರಪ್ಪ ಅವರು ಕೂಡ ಪರೋಕ್ಷವಾಗಿ ನಿಂತಿದ್ರು. ಯಾಕೆ ಈ ಮಾತನ್ನು ಹೇಳ್ತಿರೋದು ನೋಡಿ, ಬಿಜೆಪಿ ರಾಜ್ಯಾಧ್ಯಕ್ಷರು ಪದೇ ಪದೇ ಯತ್ನಾಳ್ ಹೇಳ್ತಾರೆ ವಿಜೇಂದ್ರ ಅವರ ವಿಚಾರವಾಗಿ, ವಿಜೇಂದ್ರ ಮುಂದೆ ನಿಂತು ನನ್ನನ್ನು ಉಚ್ಚಾಟನೆ ಮಾಡಿಸಿದ್ರು ಅಂತ. ಆದರೆ ವಿಜೇಂದ್ರ ಅವರು ಹೇಳ್ತಾರೆ, ಅವರು ಸೀನಿಯರ್ ಲೀಡರ್, ಅವರ ಉಚ್ಚಾಟನೆಯನ್ನು ನಾನು ಸಂಭ್ರಮಿಸೋದಿಲ್ಲ, ನನ್ನ ಅಭಿಮಾನಿಗಳಿಗೂ ಹೇಳ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಪ್ರೌಢಿಮೆಯಿಂದ ಮಾತಾಡಿದ್ರು ವಿಜೇಂದ್ರ. ಆದರೆ ಯತ್ನಾಳ್ ಈ ಕ್ಷಣಕ್ಕೂ ಕೂಡ ತಮ್ಮ ತಾಕತ್ತು ಎಂಥದ್ದು, ಯಾವ ಪಕ್ಷ ಇಲ್ದಿದ್ರೂ ಕೂಡ ಏಕಾಂಗಿಯಾಗಿ ನಾನು ಎಷ್ಟರ ಮಟ್ಟಿಗೆ ಜನಪ್ರಿಯ ಇದ್ದೀನಿ ಅನ್ನೋ ಮೆಸೇಜನ್ನು ಕೊಡ್ತಾನೆ ಇದ್ದಾರೆ. ಆದರೆ ಶಿವಮೊಗ್ಗದ ನಗರದ ಒಳಗಡೆ ನಿಂತ್ಕೊಂಡು ಅವರು ಕೊಟ್ಟಂತಹ ಮೆಸೇಜ್ ಇದೆಯಲ್ಲ ನೋಡಿ, ಅವ್ರು ಹೇಳ್ತಾರೆ JCB ಗೌರ್ಮೆಂಟ್ ಬರುತ್ತೆ, DJ ಇರುತ್ತೆ, ಪ್ರತಿಯೊಂದು ಗಣೇಶ ಮಂಡಳಿ ಏನಿದೆ ಅದಕ್ಕೆ ಇಂತಿಷ್ಟು ಹಣವನ್ನು ಕೊಡ್ತೀವಿ, ನೀವು ಅದ್ಧೂರಿಯಾಗಿ ಗಣೇಶೋತ್ಸವ ಮಾಡಿ, ನಾವಿರ್ತೀವಿ ನಿಮ್ಮ ಜೊತೆ, ಅದು ಯತ್ನಾಳ್ ಸರ್ಕಾರ ಅನ್ನೋ ಮೆಸೇಜನ್ನು ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ನಾವು ಕೇವಲ 110, 103, 104 ಗೆಲ್ಲೋದಿಲ್ಲ, 150 ಸ್ಥಾನಗಳನ್ನು ಗೆದ್ದು ತೋರಿಸ್ತೀವಿ. ಹೇಗೆ? ಹಿಂದುಳಿದ ಸಮಾಜಗಳನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತೀವಿ, ನಿಜವಾದ ಬಸವ ತತ್ವವನ್ನು ಪಾಲಿಸ್ತೀವಿ ಅನ್ನುವಂಥದ್ದು ಒಬ್ಬ ಕಟ್ಟರ್ ಹಿಂದೂ ಆಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಿರುವಂತಹ ಮಾತು. ಆದರೆ ಇಲ್ಲಿ ಯಡಿಯೂರಪ್ಪ, ವಿಜೇಂದ್ರ ಅವರ ಭದ್ರಕೋಟೆ ಏನು ಶಿವಮೊಗ್ಗ ಇದೆ, ಅಲ್ಲಿ ನಿಂತು ಯತ್ನಾಳ್ ಇಂತಹ ಮಾತುಗಳನ್ನು ಹೇಳ್ತಿದ್ದಾರೆ ಅಂದರೆ, ಒಂದು, ಅವರು ಪಕ್ಷಕ್ಕೆ ವಾಪಸ್ ಆಗುವಂತಹ ಸಾಧ್ಯತೆಗಳು ತೀರಾ ವಿರಳ ಇರಬಹುದು, ಅಥವಾ ಹೊಸ ಪಕ್ಷ ಕಟ್ಟೇ ಕಟ್ತಾರೆ ಎನ್ನುವಂತಹ ಉಮೇದಿನಲ್ಲಿ, ಧೈರ್ಯದಲ್ಲಿ, ಉತ್ಸಾಹದಲ್ಲಿ ಈ ಮಾತುಗಳನ್ನು ಹೇಳ್ತಿರಬಹುದು. ಇದೇನೇ ಇರಬಹುದು. ಯತ್ನಾಳ್ ಜೊತೆಯಲ್ಲಿ ಇವತ್ತು ಜೆನ್ಜಿ ಪೀಳಿಗೆ ನಿಂತಿದೆ. ಅದರಲ್ಲೂ ಹಿಂದುತ್ವವನ್ನು ಗಟ್ಟಿಯಾಗಿ ಪ್ರತಿಪಾದಿಸುವಂತಹ ಜನ, ಯುವಕರು ಯತ್ನಾಳ್ ಬೇಕು ಅಂತ ಬಯಸ್ತಿದ್ದಾರೆ. ಅದು ಮದ್ದೂರು ಇರಬಹುದು, ಮದ್ದೂರಲ್ಲಿ, ವಿಜಯಪುರ ಇಲ್ಲಿ, ಶಿವಮೊಗ್ಗ ಎಲ್ಲಿ, ವಿಜಯಪುರ ಎಲ್ಲಿ, ಮಂಡ್ಯ ಎಲ್ಲಿ, ಎಲ್ಲ ಕಡೆ ಕೂಡ ಯತ್ನಾಳ್ 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 ಅನ್ನುವಂತಹ ಒಂದು ಉದ್ಘೋಷ ಕೇಳಿ ಬರ್ತಿರುವಂಥದ್ದು. ನೋ ಡೌಟ್ ವಿಜೇಂದ್ರ ಅನ್ನುವಂತಹ ಯುವಕ, ಯತ್ನಾಳ್ ಅನ್ನುವಂತಹ ಹಿರಿಯ ನಾಯಕ ಇಬ್ಬರೂ ಒಟ್ಟಿಗೆ ಹೋದರೆ ಬಿಜೆಪಿಗೆ ಲಾಭ ಆಗುತ್ತೆ ಅನ್ನೋದು ಬಿಜೆಪಿಯ ಕಾರ್ಯಕರ್ತರು, ಹಿಂದುತ್ವದ ಪರವಾಗಿ ಧ್ವನಿ ಎತ್ತುವ ಸಾಕಷ್ಟು ಜನ ಮಾತಾಡುವ, ಬಯಸುವ ವಿಧಾನ ಮತ್ತು ಕ್ರಮ. ಆದರೆ ಅದು ಸಾಧ್ಯ ಆಗತ್ತಾ? ಬಿಜೆಪಿಗೆ ಆದಷ್ಟು ಬೇಗ ಯತ್ನಾಳ್ರನ್ನ ಕರೆಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅವರ ಟೀಮ್ ಗಣೇಶೋತ್ಸವಗಳಲ್ಲಿ ಅವರನ್ನು ಕರೆಸೋ ಮೂಲಕ, ಅವರ ತಾಕತ್ತನ್ನು ಪ್ರದರ್ಶನ ಮಾಡಿಸೋ ಮೂಲಕ ಪರೋಕ್ಷವಾಗಿ ಹೈಕಮಾಂಡ್ಗೆ ಒತ್ತಡ ಹಾಕಿಸ್ತಿರಬಹುದಾ? ಇದೆಲ್ಲದರ ಮಧ್ಯೆ ನೇರ ಮಾತಾಡ್ತಿರುವಂತಹ ಯತ್ನಾಳ್ರು ಇನ್ನೂ ಅವರ ಆ ಮಾತಿನ ವರಸೆಯನ್ನು ಬಿಟ್ಟಿಲ್ಲ. ನಾನು ಹೀಗೆ ಇರೋದು, ನಾನು ಹೀಗೆ ಮಾತಾಡೋದು ಅಂತಿದ್ದಾರೆ. ಹಾಗಂತ ಅವರು ಹೊಸ ಪಕ್ಷ ಕಟ್ತಾರ? ಕಮೆಂಟ್ ಮಾಡಿ.